ತಂದೆ ನೀನು ತಾಯಿ ನೀನು ಮತ್ತು ನೀನು ಕುಲರ ನೀನು ಎದೆಗೆ ನೀನಲ್ಲದೆ ಬಂದಾರಿಲ್ಲ ಕುಲರ ಸಂಗಮ ದೇವ ಆಲಯದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣದಲ್ಲಿ ಲಿಂಗಪತಿ ಎರಡರ ಮಹಾದೇ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ವೈರಾಗ್ಯರಿಗೆ ಸಮಾಧಿಗಳಿಗೆ ಜಯವಾಗಲಿ ಜಯವಂಗಲಂ ಜೈ ಗುರು ಬಸವೇಶ ಹರ ಹರ ಮಹಾದೇವ. ಇದೀಗ ವಿಶ್ವಗುರು ಬಸವಣ್ಣನವರ ನಡೆದಿದೆ. ಈಗ ಒಂದೊಂದಿಗೆ ಪರಮಪೂಜ್ಯರಾಗಿದ್ದಂಥ ಸುಭಾಷ ಮಹಾಸ್ವಾಮಿಗಳು ಪಾದೋದಕ ಸಿಂಪಡಣೆಯ ಮಾಡುವುದರೊಂದಿಗೆ ವಧುವರರಿಗೆ ಸ್ವೀಕರಣವನ್ನು ಮಾಡುತ್ತಾರೆ. ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ಸತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಪ್ರತಿಮಲಿಂಗವೇ ಭೂತಲ ಸಂಗಮ ದೇವ ನೀವೆಲ್ಲ ಬೆಳಸಲಕ್ಕೆ ಬಂದು ಕೃಪಾದಿರಯ್ಯ. ಶ್ರೀ ಗುರುಬಸವಲಿಂಗಾಯ ನಮಃ. ಅಯ್ಯಾಯ ನಡೆ ಶ್ರೀವಿಭೂತಿ ಕುಲದೈವ ಅಯ್ಯಾಯ ನಡೆ ಶ್ರೀವಿಭೂತಿ ಮಹಾದೈವ ಅಯ್ಯಾಯ ನಡೆ ಶ್ರೀವಿಭೂತಿ ಸರ್ವಸಾಧನ ಅಯ್ಯ ಕುಲದಿಂದ ಸಂಗಮದೇವ ಶ್ರೀ ಮಹಾವಿಭೂತಿ ಎಂಬ ಪರಜ್ಯೋತಿ ದೇವಾದಿಯಾಗಿ ಎಡಲಿ ಶ್ರೀವಿಭೂತಿಯೇ ಸರ್ವಸಾಧನ ಬಸವ ಬಸವಾಯನು ಬಸವನುಂದರಿಸಿದರೆ ಬಸವಾದನೀಯ ಬಸವಚಂದನ ಅಲ್ಲಮ ಪ್ರಭುದೇವನು ಬಸವನುಂದರಿಸಿ ಬಯಲಾದರಲ್ಲ ಶ್ರೀಕೋಟಿ ರುದ್ರಾಭಿವೃದ್ಧವಂತೆ ಇಲ್ಲದವರ ಮಣಿಯಂತೆ ಸದಾ ಭಕ್ತರನಿಂದೆ ನಮ್ಮ ಕೂಡಲ ಸಂಗಮ ದೇವ. ವಧುವರಿಗೆ ಪಾದೋದರ್ಶಿಸಿಕೊಳ್ಳದೆ ಭಸ್ಮಧಾರಣೆ. ಇದೀಗ ರುದ್ರಾಕ್ಷಿಯ ಸಿಂಪಡಣೆಯನ್ನು ವಧುವರು ಒಬ್ಬರಿಗೊಬ್ಬರು ಮಹಿಮೆಯನ್ನು ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನೀವೆಲ್ಲ ನೋಡಿಕೊಂಡು ಸರಳವಾಗಿರ್ತಕ್ಕಂಥ ಮದುವೆಗೆ ಅರ್ಶನ ಸಂಪೂರ್ಣಿಗೆ ಕಟ್ಟಿರೋ ಹಾಗೆ 12ನೇ ಶತಮಾನದಲ್ಲಿ ಭಕ್ತಾದಿಗಳು ರುದ್ರಾಕ್ಷಿಯ ಕಂಕಣವನ್ನು ಕೊಂಡು ಮುಖಾಂತರವಾಗಿ ಕಲ್ಯಾಣ ಮಹೋತ್ಸವವನ್ನು ನಡೆಸಿದ್ದಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯಾಯ ನಡೆ ಶ್ರೀ ರುದ್ರಾಕ್ಷಿಯೇ ಕುಲದೈವ ಅಯ್ಯಾಯ ನಡೆ ಶ್ರೀ ರುದ್ರಾಕ್ಷಿಯೇ ಮನದೈವ ಅಯ್ಯಾಯ ನಡೆ ಶ್ರೀ ರುದ್ರಾಕ್ಷಿಯೇ ಸರ್ವಸಾಧನ ಅಯ್ಯಾಯ ನಡೆ ಶ್ರೀ ರುದ್ರಾಕ್ಷಿಯೇ ಸರ್ವಸಿದ್ಧಿ ಅಯ್ಯ ಕುಡಲ ಚನ್ನ ಸಂಗಮ ದೇವ ಶ್ರೀ ಮಹಾನುಭಾವ
ಶ್ರೀಮತಿಗಳ ಒತ್ತಾಯ ಮತ್ತು ಹಿತವಾಗಿ ಒಂದು ಶ್ರೀಮತಿ ಅನ್ನುವಾಗೆ ಶರಣರ ವಾಣಿಯಾಗೆ ಈ ನಡೆದಿರುವಂಥ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಇವತ್ತಿನ ದಿವಸ ನವದಂಪತಿಗಳಾಗಿ ನವವಧುವರಾಗಿ ಮಾತನಾಡಲು ಮಾಡಿದ್ದಾರೆ. ಈಗ ಪರಮಪೂಜ್ಯರಾಗಿರುವಂಥ ಶಿವಾನಂದ ಮಹಾಸ್ವಾಮಿಜಿಯವರು ಅವರಿಗೆ ವಚನದ ಕಟ್ಟನ್ನು ನೀಡ್ತಾ ಇದ್ದಾರೆ. ನಾವೆಲ್ಲರೂ ಕೇಳಿಕೊಂಡು ವಚನದ ಕಟ್ಟನ್ನು ಹೇಗೆ ಕಟ್ಟಿದೆ ಬಸವಣ್ಣನವರ ಸಾಕ್ಷಿಯಾಗಿ ಈ ನಡೆದಿರುವಂಥ ಎಲ್ಲರೂ ಹಿರಿಯರ ಸಾಕ್ಷಿಯಾಗಿ ಅವರು ದಾಂಪತ್ಯ ಜೀವನ ಸುಖಕರವಾಗಿ ಸಾಗಿಯಲಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರು ಇವತ್ತಿನ ದಿವಸ ದಾಂಪತ್ಯ ಜೀವನದಲ್ಲಿ ಕಾರ್ಯಗಳ ಮುಖಾಂತರವಾಗಿ ವಚನದ ಕಟ್ಟನ್ನು ಕಟ್ತಾ ಇದ್ದಾರೆ. ಅವರ ಜೀವನದಲ್ಲಿ ಅವರ ಸಂಸಾರದಲ್ಲಿ ಎಷ್ಟೇ ಕಷ್ಟಗಳ ಬಂದರೂ ಕೂಡ ಒಬ್ಬರಿಗೊಬ್ಬರು ಹೆಗಲಿಗೆ ಹೊಂದಿಕೊಂಡು ಸಂಸಾರವನ್ನು ಸುಖಕರವಾಗಿ ಸಾಗಿಸ್ತೀವಿ ಎಂದು ಹೇಳಿ ಇದೆಲ್ಲರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಪರಮಪೂಜ್ಯರ ಆಶೀರ್ವಾದ ಹಾಗೂ ಶಿವಾನಂದಪ್ಪನವರ ಆಶೀರ್ವಾದಗಳು ಅವರ ಮೇಲೆ ಸದಾ ಎಲ್ಲರೂ ಶುಭವನ್ನು ಮಾಡಿಸುವುದಾಗಿ ಮಾಡ್ತಾ ಇದ್ದೇವೆ. ಇದೀಗ ಬಾಚಿಕ ಧಾರಣೆ ಕಟ್ತಾ ಇದ್ದಾರೆ. ಬಾಚಿಕ ವಿಶೇಷವಾಗಿರ್ತಕ್ಕಂಥ ಮಾಸಿಕ ಬಸವಣ್ಣನವರ ಭಾವಚಿತ್ರವಿರುವಂತಹ ಬಾಸಿಕು ಮತ್ತೆ ಇಲಾಖೆಯವರ ಭಾವಚಿತ್ರವಿರುವಂತಹ ಬಾಸಿಕು ಏನಂತಂದ್ರೆ ವಧುವರರಿಗೆ ಕಟ್ತಾ ಇದ್ದಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ನೀಗಳಿದರೆ ಕೊನಕುದಯ್ಯ, ನೀಗಳಿದರೆ ಮರಣವಾಗುವುದಯ್ಯ, ನೀಗಳಿದರೆ ಸಕಲ ಪಡಿಪದಾರ್ಥಗಳು ಇದರಲ್ಲಿ ಕೂಡಲ ಸಂಗಮ ದೇವ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಬಸವ ಬಸವ ಎಂದು ಬಸಿತನಂ ಧರಿಸಿದಡೆ ಬಸವಾದಿಗಳಿಗೆ ಪ್ರೀತಿಯಯ್ಯ. ಬಸವ ಜಗತ್ತಲ ಚನ್ನ ಬಸವ ಅಲ್ಲಮ ಪ್ರಭುದೇವರು ಬಸಿತನಂ ಧರಿಸಿ ಬಯಲಾದರಯ್ಯ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಈಗ ಬಸವಣ್ಣನವರ ಭಾವಚಿತ್ರಗಳು ಉಂಗುರವನ್ನು ವಧುವರರ ತಂದೆ ತಾಯಿಗಳು ಒಂದು ಪೂಜೆಯನ್ನು ನೆರವೇರಿಸಬೇಕು. ವರದ ತಾಯಿ ಮತ್ತು ತಂದೆ ತಾಯಿಗಳ ಬರಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾರೆ. ಅಷ್ಟಾವರಣ ಸಂಪನ್ನರಾಗಿರುವಂಥ ಮಾಧ್ಯಮಗಳ ತಂದೆ ತಾಯಿಗಳು, ಅಷ್ಟಾವರಣ ಸಂಪನ್ನೆಯಾಗಿರುವಂಥ ಶ್ರೀನಿಧಿಯವರ ತಂದೆ ತಾಯಿಗಳು ಮಾರಿಯುವ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಅವರ ದಾಂಪತ್ಯ ಜೀವನ ಸುಖಕರವಾಗಿ ಸಾಗಲಿ ಅಂತ ಹೇಳಿ ತಂದೆ ತಾಯಿಗಳವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಶ್ರೀ ಗುರು ಬಸವ ಲಿಂಗಾಯ ನಮಃ. ನೀರಿಗೆ ಶೃಂಗಾರ, ನಾರಿಗೆ ಕುಡಲೆ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನಮ್ಮ ಕೂಡಲ ಸಂಗಮ ದೇವರಿಗೆ ರತನಿಗೆ ಪ್ರೀತಿ ಗೋಪಿಯೇ ಶೃಂಗಾರ. ಚಕೋರನಿಗೆ ಚಂದ್ರಮ ಬೆಳಗಿನ ಚಿಂತೆ, ಅಂಬುದೆಯ ಉದಯದ ಚಿಂತೆ, ಭ್ರಮರಸ್ಯ ಪರಿಮಳದ ಬಂಧುಗುವ ಚಿಂತೆ, ಎನಗೆ ನಮ್ಮ ದೇವರ ನೆನೆವ ಚಿಂತೆ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಭಯಪಲ್ಲೆಯನ್ನ ಭವಹರಿಯಿಟ್ಟು ತಾಯಂದು ಸರ್ವಜ್ಞಾನಿಯಾದೆನು, ವಾಯಂದು ವಸಿಸುವಡ ಮತ್ತು ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಶ್ರಯಗಳೆನ್ನ ಸರ್ವಾಂಗದಲ್ಲಿ ತೊಳಗಿಗಳದು ಕಂಡು ಆ ನುಡಿಯು ಬಸವ ಬಸವಾಯ ವಿಜಯ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಭಾಗ್ಯನವರ ತಂದೆ ತಾಯಿಗಳು, ಶ್ರೀನಿಧಿಯವರ ತಂದೆ ತಾಯಿಗಳು ಒಬ್ಬರಿಗೊಬ್ಬರು ಸ್ನೇಹಿತರಾಗಿ ಅವರ ಮಗಳಿಗೆ ಕೊಟ್ಟಿರುವಂಥ ಭಾಗ್ಯವನ್ನು ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಸಕ್ಕರೆ ಸಿಗುವ ಮುಖಾಂತರವಾಗಿ
ಕ್ರಿಯೆಯನ್ನು ಹಂಚಿಕೊಳ್ತಾ ಇದ್ದಾರೆ. ಅಷ್ಟಾವರಣ ಸಂಪನ್ನಾಗಿರುವಂಥ ಭಾಗ್ಯವಾನ್, ಅಷ್ಟಾವರಣ ಸಂಪನ್ನಿಯಾಗಿರುವಂಥ ಶ್ರೀನಿಧಿಯವರು ಅವರ ತಂದೆ ತಾಯಿಗಳು ಒಬ್ಬರಿಗೊಬ್ಬರು ಸಕ್ಕರೆ ತಿನ್ನಿಸುವ ಮುಖಾಂತರವಾಗಿ ಅವರು ಕಲ್ಯಾಣ ಮಹೋತ್ಸವದಲ್ಲಿ ಮೆರವಣಿಗೆ ನೀಡ್ತಾ ಇದ್ದಾರೆ. ಕಲ್ಯಾಣ ಮಹೋತ್ಸವಕ್ಕೂ ಪ್ರಮುಖರಾಗಿರುವಂಥ ಶಿವಾಲಯ ಮಹಾತ್ಮದೇವರು ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದಗಳನ್ನು ನೀಡುತ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾಮಾನವತಾವಾದಿ ಧರ್ಮಗುರು ಬಸವಣ್ಣವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇಂದಿನ ಕಾರ್ಯಕ್ರಮದ ಸಂಚಾಲಕರಾಗಿ ಎಲ್ಲ ಕಾರ್ಯಕ್ರಮ ಮಾಡತಕ್ಕಂಥ ಪೂಜ್ಯರಾದ ಸಾಯಿಬಾಬಾ ಶಿವಾನಂದ ಸ್ವಾಮಿಯವರಲ್ಲಿಯೂ ಹಾಗೂ ನಮ್ಮ ರಾಜ್ಯದ ಮಾತೃಕೆ ನಂತರದ ನಿದ್ರಿಗಮ ಮತ್ತು ನಮ್ಮ ಸಿದ್ದರಾಮಯ್ಯವರ ಮಗನಾಗಿರ್ತಕ್ಕಂಥ ಭಾಗ್ಯವನ್ನವರ ಕಲ್ಯಾಣ ಮಹೋತ್ಸವ ಮತ್ತು ನಮ್ಮ ಮೈಸೂರಿನಲ್ಲಿರ್ತಕ್ಕಂಥ ನಮ್ಮ ಜಗದೇ ಶ್ರೀಮತಿ ಮಾಲಾವರ ಮಗಳಾಗಿರ್ತಕ್ಕಂಥ ಶ್ರೀನಿಧಿ ಅವರ ಕಲ್ಯಾಣ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವ ಎಲ್ಲ ಶರಣರೇ ಮತ್ತು ಶರಣೆಯರಲ್ಲಿ ವಿನಂತಿಸಿಕೊಳ್ಳುವಂತೆ ಈಗಾಗಲೇ ಸಮಯ ಅಂದುಕೊಂಡ 10 ನಿಮಿಷದಲ್ಲಿ ಈ ಕಾರ್ಯಕ್ರಮ ಮುಗಿತದೆ. ಅದಕ್ಕಿಂತ ಪೂರ್ವದಲ್ಲಿ ಇವತ್ತು ಜೀವನದಲ್ಲಿ ಮದುವೆ ಅದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಘಟ್ಟ. ಯಾಕೆಂದರೆ ಜೀವನದಲ್ಲಿ ಒಂದು ಸಲ ಗಂಡ ಮತ್ತು ಹೆಂಡತಿ ಹೊರಡುವಂಥ ಸಮಯ ಅದು ವಿಶ್ವದ ಅತ್ಯಂತ ಅದ್ಭುತವಾದಂಥ ಆನಂದವಾದಂಥ ಸಮಯ. ಹೀಗಾಗಿ ಬಸವಣ್ಣವರವರು ದೃಷ್ಟಿಯಲ್ಲಿ ಇವತ್ತು ಸಂಸ್ಕೃತಿಗೆ ಒಂದಾಗಿ ಅವರ ಜೀವನ ಚೆನ್ನಾಗಿ ಆಗಬೇಕಾದ್ರೆ, ಅವರ ಜೀವನ ಕಲ್ಯಾಣ ಆಗಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದ ಮಕ್ಕಳಿಗೆ ಬೇಕು. ಎಲ್ಲರೂ ಮಕ್ಕಳಿಗೆ ಆಶೀರ್ವಾದ ಮಾಡಬೇಕು. ಅದರ ಜೊತೆಯಲ್ಲಿ ಇಲ್ಲಿ ಮತ್ತು ನಮ್ಮ ಶ್ರೀನಿಧಿ ಮತ್ತು ನಮ್ಮ ಭಾಗ್ಯವಾನ್ ಇವತ್ತು ನಿಜವಾಗಿ ಒಬ್ಬರಿಗೊಬ್ಬರು ಇವತ್ತು ಅನನ್ಯವಾಗಿ ಜೀವನ ನಡೆಸಬೇಕಾದ್ರೆ ದೇವರ ಶಾಸ್ತ್ರಗಳು ಹೇಳಿದಾಗೆ ಪ್ರತಿ ಪತಿಗಳು ಒಂದಾಗುವಲ್ಲಿ ನಿಜವಾಗಿ ಮತ್ತು ಜೀವನವಾಗಿ ಗಂಡ ಮತ್ತು ಹೆಂಡತಿ ಒಂದಾಗಿರುತ್ತೆ. ಅವರ ಜೀವನ ಕಲ್ಯಾಣ ಆಗ್ತದ. ಆ ನಿಟ್ಟಿನಲ್ಲಿ ನಮ್ಮ ಮಾತೃಕೆಯ ಬಂಧನದವರು ಅತ್ಯಂತ ಪ್ರೀತಿಯ ಬಗೆಗಳು ಅವರು ಹೇಳ್ತಾರೆ. ಇದು ಕಲ್ಯಾಣ ಮಹೋತ್ಸವ ಮದುವೆ ನಮ್ಮ ನಾಗೇಶ್ವರರಲ್ಲಿ ನಮ್ಮ ಶ್ರೀಗಬ್ಬವರಲ್ಲಿ ಅವರೆಲ್ಲರೂ ಕೂಡ ನಿನ್ನೆ ಅವರ ಜೀವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಯಾಕಂದರೆ ಯಾರೇ ಮದುವೆಯಾಗಿ ಏನೇ ಆಗಲಿ ಎಲ್ಲರೂ ಪರಸ್ಪರವಾಗಿ ಹಿಂಗೆಯಾಗಬೇಕು. ಅದಕ್ಕಾಗಿ ನಿನ್ನೆ ಅವರ ಕುರಿತು ಲೀಗಲಿ ತೀರ್ಮಾನವಾಗಿದೆ. ಇವತ್ತು ಅವರು ಕಲ್ಯಾಣ ಮಹೋತ್ಸವ ಹೊಂದಿದ್ದಾರೆ. ಮುಖ್ಯವಾದ ಮಾತು ಹೇಳಿದ್ರೆ ಇಲ್ಲಿ ಭಾಗ್ಯವಾನ ಏನು ಮಾಡಬೇಕು, ಇಲ್ಲಿ ಹೇಗೆ ಮಾತು ಹೇಳಬೇಕು.
ಸಂಘ ಸಮಾನದಲ್ಲೂ ಹಿಡಿಯುತ್ತೇನೆ ಹಾಗೂ ಅದರಂತೆ ನಡೆಯುತ್ತೇನೆ. ನನ್ನ ಪತಿಯ ಬಾಯಿನುದ್ದಕ್ಕೂ ಕಷ್ಟ ಸುಖಗಳಲ್ಲಿ ಸಹಭಾಗಿಯಾಗಿ ಹೆಗಲಿಗೆ ಹೆಗಲಲ್ಲಿ ದಾಂಪತ್ಯ ಜೀವನ ನಡೆಯುತ್ತೇನೆ. ಓಂ ಶ್ರೀ ಗುರು ದತ್ತಯ್ಯನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರ ಸಾಕ್ಷಿಯಾಗಿ ಹಾಗೂ ಇಲ್ಲಿ ನೆರೆದಿರುವ ಗುರುಹಿರಿಯರ ಹಾಗೂ ನಿಮ್ಮೆಲ್ಲರ ಸಾಕ್ಷಿಯಾಗಿ ಇಂದು ನನ್ನ ಧರ್ಮ ಸಹಚರರೇ ಅರ್ಧಾಂಗಿನಿಯಾಗಿರುವ ಅಷ್ಟಾವರಣ ಸಂಪನ್ನೆಯಾದ ಶ್ರೀನಿಧಿಯನ್ನು ಹೊರತುಪಡಿಸಿ ಉಳಿದ ಮಹಿಳೆಯರನ್ನು ನನ್ನ ತಾಯಿ ಸ್ವರೂಪರು ಹಾಗೂ ಅಕ್ಕ ತಂಗಿಯರೆಂದು ಭಾವಿಸಿ ಅದರಂತೆ ನಡೆಯುತ್ತೇನೆ. ನನ್ನ ಸತಿಯ ಬಾಯಿಯುಳ್ಳಂತೂ ಕಷ್ಟ ಸುಖಗಳಲ್ಲಿ ಸಮಭಾಗಿಯಾಗಿ ದಾಂಪತ್ಯ ಜೀವನ ನಡೆಸುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಓದುವವರು ಹೂವಿನ ಮಾಲೆಯನ್ನು ವಿನಿಮಯ ಮಾಡುವ ಮುಖಾಂತರವಾಗಿ ಕಲ್ಯಾಣ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟಾವರಣ ಸಂಪನ್ನರಾಗಿರುವಂಥ ವಾಕ್ಯವು ಅಷ್ಟಾವರಣ ಸಂಪನ್ನಿಯಾಗಿರುವಂಥ ಶ್ರೀನಿಧಿಯವರು ಇವತ್ತಿನ ದಿವಸ ವಿಶೇಷವಾಗಿ ಧರ್ಮವು ಬಸವಣ್ಣನವರ ಸಾಕ್ಷಿಯಾಗಿ ಈ ನಡೆಯುವಂಥ ಎಲ್ಲ ಗುರುಹಿರಿಯರ ಸಾಕ್ಷಿಯಾಗಿ ಅವರು ದಾಂಪತ್ಯ ಜೀವನವನ್ನು ಪಾದಾರ್ಪಣೆ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಇವತ್ತಿನ ದಿವಸ ವಿಶೇಷವಾಗಿ ಪರಮಪೂಜ್ಯರ ಆಶೀರ್ವಾದ ಸದಾಕಾಲವನ್ನು ಹಿರಿಯರು ಹಾಗೂ ಈಗ ಶ್ರೀನಿಧಿಯವರು ವಾಕ್ಯವರಿಗೆ ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟಾವರಣದ ಸಂಪನ್ನಿಯಾಗಿರುವಂಥ ಶ್ರೀನಿಧಿಯವರು ಅಷ್ಟಾವರಣದ ಸಂಪನ್ನಿಯಾಗಿರುವಂಥ ವಾಕ್ಯವರಿಗೆ ಮಾಲಾರ್ಪಣೆ ಮಾಡಬೇಕಾಗಿರುವ ವಿನಂತಿಯನ್ನು ಮಾಡ್ತಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಜೈ ಗುರು ಬಸವೇಶ ಹರ ಹರ ಮಹಾದೇವ್. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಬಸವಾಯೆಂದು ಬಸಿದ ಮಂಗಲಿಂಗಳೆ ಬಸವಾದಿ ಪ್ರಣಗಳಿಗೆ ಪ್ರೀತಿಯಯ್ಯ. ಬಸವ ಜಗತ್ತರ ಜನ್ನ ಬಸವ ಉಲ್ಲವ ಪ್ರಭುದೇವರು ಬಸಿದ ಮಂಗಲಿಗೆ ಕೈಲಾಸನೆಯ. ಶ್ರೀಗೋತಿ ರುದ್ರಾಕ್ಷಿವರ ಲಿಂಗವೆನಗೆ ಇಲ್ಲದವರ ಭವಿಯುತ್ತೆ ಸದಾ ಸಂಪರಲ್ಲಿ ನಿತ್ಯಗಮ ಕುಂಡಲ ಸಂಗಮ ದೇವ. ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಆರತಿಯನ್ನು ತೆಗೆದು ಒಂದು ಆರತಿಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾರೆ. ಎಲ್ಲರೂ ದಯಮಾಡಿ ಮಕ್ಕಳಿಗೆ ಆಶೀರ್ವಾದ ಮಾಡಬೇಕು. ಮಕ್ಕಳಿಗೆ ಆಶೀರ್ವಾದ ಮಾಡಬೇಕು ದಯಮಾಡಿ. ನಾವು ಎಲ್ಲರೂ ದಯಮಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ
ಸೇವಾರ್ಥಿಗಳಾಗಿದ್ದೀರಿ. ನಿಮ್ಮ ಮೇಲೆ ಪರಮಾತ್ಮನ ಕೃಪೆ ಸದಾ ಇದ್ದು ಗುರು ಬಸವಣ್ಣನವರ ಆಶೀರ್ವಾದದಿಂದ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಂತಾನ, ಸಮೃದ್ಧಿ, ಸಂಪತ್ತು ದೊರೆಯಲೆಂದು ಹಾರೈಸುತ್ತೇವೆ. ಓಂ ಶ್ರೀ ಗುರು ಬಸವಲಿಂಗಾಯ. ಶ್ರೀ ಬಸವಲಿಂಗಾಯ. ಈಗ ಕೊನೆಯದಾಗಿ ಆರೋಗ್ಯದ ಮಂತ್ರಿಗಳನ್ನು ನಿಮಗೆ ಆರತಿಯನ್ನು ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಕೈಯಲ್ಲಿ ಹೂಗಳನ್ನು ಕೊಟ್ಟಿದ್ದಾರೆ, ದಯವಿಟ್ಟು ನೀವು ಹೂಗಳನ್ನು ಎತ್ತಬಾರದು. ನಿಮ್ಮ ಹತ್ರ ಒಬ್ಬರು ಬರ್ತಾರೆ, ಬಂದಾಗ ಅವರಿಗೆ ಅವರ ತಂದೆ ಮೇಲೆ ಹೂಗಳನ್ನು ಸಿಗಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಭಾಗ್ಯಗಳು ರೆಡಿಯಾಗಿರಬೇಕು. ಹೇಳಿದಾಗ ಭಾಗ್ಯಗಳು ರೆಡಿಯಾಗಿ ವಿನಂತಿಯನ್ನು ಮಾಡುತ್ತಿದ್ದೇನೆ. ಇದೀಗ ವಾತಾವರಣ ಸಂಪದಾಗಿರುವಂಥ ಭಾಗ್ಯವ ವಾತಾವರಣ ಸಂಪದಾಗಿರುವ ಶ್ರೀದೇವರಿಗೆ ಆರೋಗ್ಯದ ಅವರಿಗೆ ಆರೋಗ್ಯವನ್ನು ಮಾಡ್ತಾ ಇದ್ದಾರೆ. ಅವರ ದಾಂಪತ್ಯ ಜೀವನ ಬೆಳಗಾವಿಯಲ್ಲಿರುವಂತಹ ಪ್ರದೇಶವನ್ನು ಬಿಟ್ಟುಕೊಂಡು ಆರೋಗ್ಯದ ದೇವರಿಗೆ ಆರೋಗ್ಯವನ್ನು ಮಾಡ್ತಾ ಇದ್ದಾರೆ. ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ, ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ, ಹರಿ ಶುಭವನು ದಂಪತಿಗಳಿಗೆ. ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ, ಹರಿ ಶುಭವನು ದಂಪತಿಗಳಿಗೆ. ದೇವನ ಕರುಣೆಯು ಕಾಪಾಡಲೆಂದು ಗುರು ಬಸವಣ್ಣನ ರಕ್ಷೆಯು ಇರಲೆಂದು ಆಯುಷ್ಯಾರೋಗ್ಯ ನಿಮಗಿರಲೆಂದು ಸಂತಾನ ಸಂತೋಷೆ ನಿಮಗ ದೊರೆಯಲೆಂದು. ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ, ಹರಿ ಶುಭವನು ದಂಪತಿಗಳಿಗೆ. ದೇವನ ಕರುಣೆಯು ಕಾಪಾಡಲೆಂದು ಗುರು ಬಸವಣ್ಣನ ರಕ್ಷೆಯು ಇರಲೆಂದು ಆಯುಷ್ಯಾರೋಗ್ಯ ನಿಮಗಿರಲೆಂದು ಸಂತಾನ ಸಂತೋಷೆ ನಿಮಗ ದೊರೆಯಲೆಂದು. ಬೆಳಗಿರಿ 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 ಆರತಿ ಬೆಳಗಿರಿ, ಹರಿ ಶ್ರೀ ಶುಭವನು ದಂಪತಿಗಳಿಗೆ. ದಂಪತಿಗಳಿಗೆ ದಂಪತಿಗಳಿಗೆ. ಈಗ ಕೊನೆಯದಾಗಿ ವಧುವರರು ಒಬ್ಬರಿಗೊಬ್ಬರು ಹೂವಿನ ಮೊಳೆಯನ್ನು ತಿಳಿದುಕೊಳ್ಳುವ ಮುಖಾಂತರವಾಗಿ ಇವರು ದಾಂಪತ್ಯ ಜೀವನದಲ್ಲಿ ಆಧಾರ ಇಡ್ತಾ ಇದ್ದಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ